ಹಾಯ್ ಹಲೋ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ವಿದ್ಯಾರ್ಥಿಗಳೇ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಮುಂಬರುವಂತಹ ನವೋದಯ ಎಕ್ಸಾಮ್ಸ್ಗೆ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ. ಹಾಗೆ ಮತ್ತು ಆದರ್ಶ ವಿದ್ಯಾಲಯ ಇರ್ಬೋದು, ಹೌದಾ, RMS ಎಕ್ಸಾಮ್ಸ್ ಇರ್ಬೋದು, ಸೈನಿಕ್ ಎಕ್ಸಾಮ್ಸ್ ಇರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಏನು ಮಾಡ್ತೀನಿ, ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಹಲವಾರು ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀನಿ ವಿದ್ಯಾರ್ಥಿಗಳೇ, ತೊಗೊಂಬಂದಿದ್ದೀನಿ. ಅವರನ್ನು ನಾನು ವಿವರಣೆ ಸಹಿತ ಏನು ಮಾಡ್ತೇನೆ, ನಿಮಗೆ ತಿಳಿಸಿಕೊಡ್ತೇನೆ. ಕೇವಲ ಒಂದೇ ಆಪ್ಷನ್ಸ್ ಅಲ್ಲ, ಅದ್ರ ಜೊತೆಗಿರುವಂತಹ ಹಲವಾರು ಈಗ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ಅದರೊಳಗೆ ಜೊತೆಗಿರುವಂತಹ ಆಪ್ಷನ್ಸ್ಗಳ ಬಗ್ಗೆನೂ ಕೂಡ ನಾನು ನಿಮಗೆ ಏನು ಮಾಡ್ತೀನಿ, ವಿಶ್ಲೇಷಣೆಯನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ಫಸ್ಟ್ ಒಂದು ಕ್ವಶನ್ಸ್ ಏನಿದೆ ನೋಡಂಬರ್ರಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಯಾವುದು? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತದ. ವಿದ್ಯಾರ್ಥಿಗಳೇ, ಹಾಗಿದ್ರೆ ನಮ್ಮ ಒಂದು ಪ್ರಪಂಚದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಖಂಡ ಯಾವುದು? ಯಾವುದ್ರಿ? ಆಪ್ಷನ್ ಇ ಈಸ್ ಅ ರೈಟ್ ಆನ್ಸರ್. ಇದು ಆಪ್ಷನ್ ಏನಪ್ಪ ಅಂತಂದರೆ A1 ಏನು? ಆಪ್ಷನ್ ಎ ಏಷ್ಯಾ ಅನ್ನೋದು ಏನಪ್ಪ ಅಂತಂದ್ರೆ ನಮ್ಮದು ಒಂದು ಪ್ರಪಂಚದ ಅತಿ ದೊಡ್ಡದಾದಂತಹ ಖಂಡ ಆಗ್ಯದ ವಿದ್ಯಾರ್ಥಿಗಳೇ. ಹೌದಾ, ಇಲ್ಲಿ ನೋಡ್ರಿ, ನಾವು ನೋಡ್ಬೋದು. ಹೌದಾ, ಇಲ್ಲಿ ಏಷ್ಯಾ ಖಂಡ ಎಲ್ಲಿ ಕಂಡು ಬರ್ತದ? ಇಲ್ಲಿ ಕಂಡು ಬರ್ತದ ನೋಡ್ರಿ, ಇಲ್ಲಿ ಏಷ್ಯಾ ಖಂಡ ಇಲ್ಲಿ ಕಂಡು ಬರ್ತದನಾ? ಹಾಗಿದ್ರೆ ವಿದ್ಯಾರ್ಥಿಗಳೇ, ಪ್ರಪಂಚದ ಅತಿ ಸಣ್ಣದಾದಂತಹ ಖಂಡ ಯಾವುದು ಅಂತ ಕ್ವಶನ್ಸ್ ಆದ್ರಿ. ಯಾವುದ್ರಿ? ನಾವು ಆಸ್ಟ್ರೇಲಿಯಾ ಖಂಡ ಅದ ನೋಡ್ರಿ, ಇಲ್ಲಿ ಆಪ್ಷನ್ ಡಿ ಅದ. ಇದನ್ನು ನಾವು ಅತ್ಯಂತ ಸಣ್ಣದಾದಂತಹ ಖಂಡ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಮ್ಮ ಒಂದು ಆಫ್ರಿಕಾ ಖಂಡ, ಇದನ್ನು ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೇವೆ. ಇಲ್ಲಿ ನಾವು ಏಷ್ಯಾ ಖಂಡ, ಇದು ಏನಪ್ಪ ಅಂತಂದರೆ ಪ್ರಪಂಚದ ಅತಿ ದೊಡ್ಡ ಖಂಡ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ಆಸ್ಟ್ರೇಲಿಯಾ ಖಂಡ ಬರ್ತದ. ಹೌದಾ, ಇಲ್ಲಿ ಆಸ್ಟ್ರೇಲಿಯಾ ಖಂಡ ಬರ್ತದ. ಇದನ್ನು ನಾವು ಪ್ರಪಂಚದ ಅತಿ ಸಣ್ಣ ಖಂಡ ಅಂತ ಕರಿತೀವಿ. ಹೌದಾ, ಹಾಗಿದ್ರೆ ಇಲ್ಲಿ ನೋಡ್ರಿ, ಮತ್ತು ನಮ್ಮ ಒಂದು ಪ್ರಪಂಚದಲ್ಲಿ ಕಂಡು ಬರುವಂಥ ಒಟ್ಟು ಖಂಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 7 ರೀ. ಇಲ್ಲ ಅದ ನೋಡ್ರಿ ವಿದ್ಯಾರ್ಥಿಗಳೇ, 7. ನಮ್ಮ ಕಂಡು ಬರುವಂತಹ ಒಟ್ಟು ಖಂಡಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 7 ಖಂಡಗಳು ಕಂಡು ಬರ್ತಾವೆ. ಹೌದಾ, ಫಸ್ಟ್ ಒನ್ ಯಾವುದ್ರಿ? ಏಷ್ಯಾ. ಆಮೇಲೆ ಆಫ್ರಿಕಾ ಕಂಡು ಬರ್ತದನ. ಆಮೇಲೆ ಇಲ್ಲಿ ನೋಡ್ರಿ, ನಾರ್ತ್ ಅಮೇರಿಕಾ ಕಂಡು ಬರ್ತದ, ಅಂದರೆ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಆಮೇಲೆ ಯುರೋಪ್ ಕಂಡು ಬರ್ತದ, ಅಟ್ಲಾಂಟಿಕಾ ಕಂಡು ಬರ್ತದ, ಇಲ್ಲಿ ಆಸ್ಟ್ರೇಲಿಯಾ ಕಂಡು ಬರ್ತದ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ನಾವು 7 ಖಂಡಗಳನ್ನು ಇಲ್ಲಿ ಏನು ಮಾಡ್ಬೋದು, ಗಮನವನ್ನು ಸೆಳಿಬೋದು. ಹೌದಾ, ಇಲ್ಲಿ ನೋಡ್ರಿ 7 ಖಂಡಗಳು ನಮಗೇನು ಮಾಡ್ತಾವ, ಕಣ್ಮುಂದನ ಅದಾವ. ಇಲ್ಲಿ ನಾವು ಅತಿ ದೊಡ್ಡ ಖಂಡ ಅಂತ ಯಾವುದನ್ನ ಕರಿತೀವಿ ರೀ? ಏಷ್ಯಾ ಖಂಡವನ್ನು ಕರಿತೀವಿ. ಹೌದಾ, ಇಲ್ಲಿ ಅದ. ಇಲ್ಲಿ ನಾವು ಆಸ್ಟ್ರೇಲಿಯಾ ಖಂಡವನ್ನು ಅತಿ ಸಣ್ಣ ಖಂಡ ಅಂತ ಕರಿತೇವೆ. ಇನ್ನೂ ಒಂದು ಕ್ವಶನ್ ಏನಪ್ಪ ಅಂತಂದರೆ ಕಗ್ಗತ್ತಲೆಯ ಖಂಡ ಯಾವುದ್ರಿ? ಆಫ್ರಿಕಾವನ್ನು ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೇವೆ. ಕಗ್ಗತ್ತಲೆಯ ಖಂಡ, ಕಗ್ಗತ್ತಲೆಯ ಖಂಡ ಯಾವುದು ವಿದ್ಯಾರ್ಥಿಗಳೇ? ಕಗ್ಗತ್ತಲೆಯ ಖಂಡ ಅಂತ ನಾವು ಆಫ್ರಿಕಾ ಖಂಡವನ್ನು ಕರಿತೀವಿ. ಹಾಗಿದ್ರ ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. ಕೂಡಲ ಸಂಗಮ ದೇವ ಇದು ಯಾರ ಅಂಕಿತ ನಾಮ? ಕೂಡಲ ಸಂಗಮ ದೇವ ಯಾರ ಅಂಕಿತ ನಾಮ? ಆಪ್ಷನ್ ಎ ಅಕ್ಕ ಮಹಾದೇವಿ, ಆಪ್ಷನ್ ಬಿ ಬಸವಣ್ಣನವರು ಅಂತದ, ಆಪ್ಷನ್ ಸಿ ಏನದ ರೀ ಅಲ್ಲಮ್ಮ ಪ್ರಭು ಅಂತದ, ಆಪ್ಷನ್ ಡಿ ಐದಕ್ಕಿ ಲಕ್ಕಮ್ಮ ಅಂತದ. ಹಾಗಿದ್ರ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ನಿಮ್ಮ ಒಂದು ಸ್ಕೂಲ್ ಒಳಗೆ ಗಾದೆ ಮಾತುಗಳನ್ನು ಹೇಳ್ತಿರ್ತೀರಿ. ಅವಾಗ ಕೂಡಲ ಸಂಗಮ ದೇವ ಅಂತ ಕೇಳಿರ್ತೀರಿ. ಹೌದಾ, ಹಾಗಿದ್ರೆ ಕೂಡಲ ಸಂಗಮ ದೇವ ಇದು ಯಾರ ಅಂಕಿತ ರೀ? ಬಸವಣ್ಣನವರ ಒಂದು ಅಂಕಿತ ನಾಮ. ಯಾವುದ್ರಿ? ಇಲ್ಲಿ ನಾವು ಚಿತ್ರದಲ್ಲಿ ಗಮನಿಸಬಹುದು. ಬಸವಣ್ಣನವರ ಒಂದು ಚಿತ್ರಣದಲ್ಲಿ ನೋಡ್ರಿ, ಇವರನ್ನ ವಿಶ್ವಗುರು ಅಂತ ಕರಿತಿದ್ರು. ಯಾರನ್ನ ರೀ? ಬಸವಣ್ಣನವರನ್ನ. ಹೌದಾ, ವಿಶ್ವಗುರು ಅಂತ ಕರಿತಿದ್ರು. ಜಗಜ್ಯೋತಿ ಬಸವಣ್ಣ ಅಂತನೂ ಕೂಡ ನಾವು ಬಸವಣ್ಣನವರನ್ನ ಕರಿತೇವೆ. ಹಾಗಿದ್ರೆ ಅವರ ಒಂದು ಅಂಕಿತ ಯಾವುದ್ರಿ ವಿದ್ಯಾರ್ಥಿಗಳೇ? ಇಲ್ಲಿ ಅದ ನೋಡ್ರಿ, ಕೂಡಲ ಸಂಗಮ ದೇವ. ಇನ್ನು ಆಪ್ಷನ್ 1 ಅದ ನೋಡ್ರಿ, ಅಕ್ಕ ಮಹಾದೇವಿ ಅಂತ. ಹೌದಾ, ಇವರದ ಒಂದು ಅಂಕಿತ ನಾಮ ಯಾವುದ್ರಿ ವಿದ್ಯಾರ್ಥಿಗಳೇ? ಚನ್ನ ಮಲ್ಲಿಕಾರ್ಜುನ. ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ. ಇದು ಯಾರ ಅಂಕಿತ ವಿದ್ಯಾರ್ಥಿಗಳೇ? ಅಕ್ಕ ಮಹಾದೇವಿಯವರ ಒಂದು ಅಂಕಿತ ನಾಮ ಅಂತ ಕರಿತೇವೆ. ಇನ್ನು ಅಲ್ಲಮ ಪ್ರಭು ಅವರದ ಒಂದು ಅಂಕಿತ ನಾಮ ಯಾವುದ್ರಿ? ಗುಹೇಶ್ವರ. ಗುಹೇಶ್ವರ. ಹೌದಾ, ಗುಹೇಶ್ವರ ಯಾರ್ದ್ರಿ? ಅಲ್ಲಮ್ಮ ಪ್ರಭುವರ ಒಂದು ಅಂಕಿತ ನಾಮ. ಇನ್ನು ಇಲ್ಲಿ ಐದಕ್ಕಿ ಲಕ್ಕಮ್ಮ ಅಂತ ಅದ. ಇವರ ಒಂದು ಅಂಕಿತ ನಾಮ ಯಾವುದಪ್ಪ ಅಂತಂದ್ರೆ ಅಮರೇಶ್ವರ ಲಿಂಗ.
ಅಮರೇಶ್ವರ ಲಿಂಗ. ಅಲ್ಲಮ ಪ್ರಭು ಇಲ್ಲಿ ನೋಡ್ರಿ ಐದಕ್ಕಿ ಲಕ್ಕಮ್ಮನವರ ಒಂದು ಅಂಕಿತ ನಾಮ ಯಾವ್ದ್ರಿ ಅಮರೇಶ್ವರ ಲಿಂಗ. ಹಾಗೆ ಅಲ್ಲಮ ಪ್ರಭು ಅವ್ರದ್ದು ಯಾವ್ದ್ರಿ ಗುಹೇಶ್ವರ. ಅಕ್ಕ ಮಹಾದೇವಿಯವರದು ಚನ್ನ ಮಲ್ಲಿಕಾರ್ಜುನ. ನಮ್ಮ ಕೂಡಲ ಸಂಗಮ ದೇವ ಅನ್ನೋದು ಯಾರ ಒಂದು ಅಂಕಿತ ನಾಮ ವಿದ್ಯಾರ್ಥಿಗಳೇ ಬಸವಣ್ಣನವರ ಅಂಕಿತ ನಾಮ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳವಾದ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಗದಗ, ಆಪ್ಷನ್ ಬಿ ಬಾಗಲಕೋಟೆ, ಆಪ್ಷನ್ ಸಿ ವಿಜಯಪುರ ಅಂತದ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ ಬೀದರ್ ಅಂತದ. ಹೌದಾ, ನಿಮಗೆಲ್ಲರಿಗೂ ಗೊತ್ತಿದೆ, ಐಹೊಳೆಗೆ ಹೋಗಿರ್ತೀರಿ. ಹೌದಾ, ಇದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ ರೀ? ಹಾಗಿದ್ರೆ ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಯಾವ್ದ್ರಿ? ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಮಾಡ್ತದ ಅಂತಂದ್ರೆ ಐಹೊಳೆ ಕಂಡು ಬರ್ತದ. ಇಲ್ಲಿ ನಾವು ಹಲವಾರು ದೇವಾಲಯಗಳನ್ನ ಕಾಣ್ಬೋದು. ಹೌದಾ, ಇಲ್ಲಿ ನಾವು ಐಹೊಳೆಯನ್ನ ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಐಹೊಳೆಯನ್ನ ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರ. ಯಾವ್ದ್ರಿ? ಐಹೊಳೆ. ಐಹೊಳೆಯನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಭಾರತದ ದೇವಾಲಯಗಳ ತೊಟ್ಟಿಲು. ಭಾರತದ ದೇವಾಲಯಗಳ ತೊಟ್ಟಿಲು. ಯಾವ್ದ್ರಿ? ಐಹೊಳೆಯನ್ನ ನಾವು ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಕರಿತೇವೆ. ಇಲ್ಲಿ ನೋಡ್ರಿ ನಾವು ಐಹೊಳೆಯನ್ನ ನೋಡ್ಬೋದು. ಹೌದಾ, ಚಿತ್ರದಲ್ಲಿ ಕಂಡು ಬರ್ತದ. ಇದು ಯಾವ ಒಂದು ಜಿಲ್ಲೆಯಲ್ಲಿ ಅದ ಅಂತಂದ್ರೆ ವಿದ್ಯಾರ್ಥಿಗಳೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದ. ಇವನ್ನ ನೀವೇನ್ ಮಾಡಬೇಕು? ನೋಟ್ಸನ್ನ ಮಾಡಿ ಇಟ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತದೆ? ನಿಮಗ ಒಂದು ಸಿಲೆಬಸ್ ಅಲ್ಲಿ ಏನದ ಅಂತಂದ್ರೆ ಪಕ್ಷಿಧಾಮಗಳ ಬಗ್ಗೆ ಅದ. ಹೌದಾ, ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಅದ. ಸೊ ಇವುಗಳನ್ನು ನಾ ಏನು ಮಾಡತ್ತೇನೆ ಅಂತಂದ್ರೆ ಇವತ್ತು ನಿಮಗೆ ಸಿಲೆಬಸ್ಗೆ ಏನೇನು ಇಂಪಾರ್ಟೆಂಟ್ ಅದ ಅಲ್ಲ ಆ ಎಲ್ಲ ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀನಿ ರೀ ನಾನು ಇವತ್ತು ತೊಗೊಂಬಂದಿದ್ದೀನಿ. ಅದಕ್ಕಾಗಿ ಈ ಒಂದು ಕ್ಲಾಸನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವಿದ್ಯಾರ್ಥಿಗಳೇ. ನಾ ಹೇಳುವಂಥ ಎಲ್ಲ ಕ್ವಶನ್ಸ್ಗಳನ್ನು ಏನು ಮಾಡಿರಿ ನೋಟ್ಸನ್ನು ಮಾಡಿ ಇಟ್ಕೋರಿ ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಅದ. ಹೌದಾ, ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ಮಂಡ್ಯ ಅಂತದ, ಆಪ್ಷನ್ ಸಿ ಗದಗ, ಆಪ್ಷನ್ ಡಿ ಏನಾದ್ರಿ ಶಿವಮೊಗ್ಗ ಅಂತದ. ಹೌದಾ, ನಮ್ಮ ಒಂದು ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ನೋಡ್ರಿ ಶಿವಮೊಗ್ಗದಲ್ಲಿ ಏನು ಮಾಡ್ತದ ಗುಡವಿ ಪಕ್ಷಿಧಾಮ ಕಂಡು ಬರ್ತದ. ಹೌದಾ, ಆಪ್ಷನ್ 1 ಇಲ್ಲಿ ನೋಡ್ರಿ ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಯಾವ್ದ್ರಿ? ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಶಿವಮೊಗ್ಗ. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಶಿವಮೊಗ್ಗ ಒಳಗ ಏನು ಮಾಡ್ತದ ಕಂಡು ಬರ್ತದ. ಹಾಗಿದ್ರೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಯಾವ್ದು ಕಂಡು ಬರ್ತದ ಅಂತಂದ್ರೆ ಅತ್ತಿವೇರಿ ಪಕ್ಷಿಧಾಮ ಕಂಡು ಬರ್ತದ ವಿದ್ಯಾರ್ಥಿಗಳೇ. ಅತ್ತಿವೇರಿ ಪಕ್ಷಿಧಾಮ. ಅತ್ತಿವೇರಿ ಪಕ್ಷಿಧಾಮ. ಅತ್ತಿವೇರಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಉತ್ತರ ಕನ್ನಡದಲ್ಲಿ ಕಂಡು ಬರ್ತದ. ಹೌದಾ, ಇನ್ನು ಮಂಡ್ಯದಲ್ಲಿ ಯಾವ್ದು ಕಂಡು ಬರ್ತದ ರೀ? ರಂಗನತಿಟ್ಟು. ವಿದ್ಯಾರ್ಥಿಗಳೇ ಇವುಗಳನ್ನು ನೀವು ಏನು ಮಾಡ್ರಿ ಅಂತಂದ್ರೆ ನೋಟ್ಸನ್ನು ಮಾಡಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಅದಾವ. ಹೌದಾ, ಯಾವ್ದ್ರಿ? ಮಂಡ್ಯ ಒಳಗೆ ಯಾವ್ದು ಕಂಡು ಬರ್ತದ? ರಂಗನತಿಟ್ಟು. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ? ಇದು ಮಂಡ್ಯ ಒಳಗ ಕಂಡು ಬರ್ತದ. ಇನ್ನು ಗದಗ ಒಳಗ ಯಾವ್ದು ಕಂಡು ಬರ್ತದ ರೀ? ಗದಗ ಮಾಗಡಿ ಪಕ್ಷಿಧಾಮ. ಎಲ್ಲಿ? ಗದಗ ಮಾಗಡಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ ವಿದ್ಯಾರ್ಥಿಗಳೇ? ಗದಗ ಮಾಗಡಿ ಪಕ್ಷಿಧಾಮ. ಮಾಗಡಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಗದಗಲ್ಲಿ ಕಂಡು ಬರ್ತದ. ಇಲ್ಲಿ ನೋಡ್ರಿ ಮಂಡ್ಯ ಇದು ಏನಪ್ಪಾ ಅಂದ್ರೆ ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಕಂಡು ಬರ್ತದ. ಹಾಗಿದ್ರ ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. 5ನೇ ಕ್ವಶನು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಹೌದಾ, ಇದನ್ನ ನೀವು ದಿನಾನು ನಿಮ್ಮ ಶಾಲೆ ಒಳಗ ಹಾಡ್ತೀರಿ. ಹೌದಾ, ಇದು ಯಾರ ಒಂದು ನುಡಿ ಅಂತ ಕೇಳಿದಾನ. ಹೌದಾ, ಸೊ ಇಲ್ಲಿ ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಚನ್ನವೀರ್ ಕಣ್ವಿ ಅಂತ ಹೇಳಿದ್ದಾರೆ, ಆಪ್ಷನ್ ಸಿ ಹುಯಿಲ್ಗೋಳ್ ನಾರಾಯಣ್ ರಾವ್, ಆಪ್ಷನ್ ಡಿ ಏನದ ವಿದ್ಯಾರ್ಥಿಗಳೇ? KS ನಿಸಾರ್ ಅಹಮದ್ ಅಂತ ಅದ. ಸೊ ಇಲ್ಲಿ ನೋಡ್ರಿ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇದು ಯಾರ ನುಡಿ ವಿದ್ಯಾರ್ಥಿಗಳೇ? ನೀವು ದಿನಾನು ಹಾಡ್ತೀರಿ, ಹೇಳ್ರಿ ನೋಡೋಣ ಯಾರ ಒಂದು ನುಡಿ ಅಂತ ಇದ್ರೆ ಇದು ಕುವೆಂಪು ಅವರ ಒಂದು ನುಡಿ.
ಹೌದಾ? ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಇದನ್ನು ನಾವು ಕರ್ನಾಟಕದ ನಾಡಗೀತೆ ಅಂತ ಕರಿತೀವಿ, ದೇಶಭಕ್ತಿ ಗೀತೆ. ಇದನ್ನು ಯಾರು ಬರೀತಾರಪ್ಪ ಅಂತಂದರೆ ಕುವೆಂಪು ಅವರ ಬರೀತಾರೆ. ಹೌದಾ? ನೀವು ಒಂದು ಕರ್ನಾಟಕದ ನಾಡಗೀತೆ ಯಾವುದು ಅಂತ ಕೇಳಿದಾಗ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನೀವೇನು ಮಾಡ್ತೀರಿ, ದಿನಾನು ನಿಮ್ಮ ಒಂದು ಪ್ರೇಯರ್ ಒಳಗೆ ಏನು ಮಾಡ್ತೀರಿ, ಈ ಒಂದು ಗೀತೆಯನ್ನು ಹಾಡ್ತೀರಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಕುವೆಂಪು ಅವ್ರನ್ನ ಕಾಣ್ಬೋದು. ಇಲ್ಲಿ ನೋಡ್ರಿ ನಮ್ಮ ಒಂದು ಕರ್ನಾಟಕದ ನಾಡಗೀತೆ ಯಾವುದ್ರಿ? ಜಯ ಭಾರತ ಜನನಿಯ ತನುಜಾತೆ. ಇದೊಂದು ಏನಪ್ಪ ಅಂತಂದರೆ ಒಂದು ದೇಶಭಕ್ತಿ ಗೀತೆ ಅಂತ ನಾವು ಇದನ್ನ ಏನು ಮಾಡ್ತೀವಿ, ಕರಿತೀವಿ. ಇದನ್ನು ಬರೆದವರು ಯಾರು ವಿದ್ಯಾರ್ಥಿಗಳೇ? ಕುವೆಂಪು. ಹೌದಾ? ಆಪ್ಷನ್ ಎ ಏನಪ್ಪ ಅಂತಂದರೆ ಎ ಈಸ್ ಅ ರೈಟ್ ಆನ್ಸರ್. ಯಾವುದು? ಕುವೆಂಪು. ಇನ್ನು ಇಲ್ಲಿ ನೋಡ್ರಿ, ಹುಯಿಲ್ಗೋಳ್ ನಾರಾಯಣ್ ರಾವ್. ಹೌದಾ? ಇವರು ಯಾವ ಒಂದು ಗೀತೆಯನ್ನು, ಯಾವ ಒಂದು ನುಡಿಯನ್ನು ನುಡಿದ್ರಪ್ಪ ಅಂತಂದರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಯಾವುದ್ರ ವಿದ್ಯಾರ್ಥಿಗಳೇ? ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಕನ್ನಡ ನಾಡು. ಇದನ್ನು ಬರೆದವ್ರು ಯಾರು ಅಂತ ನಿಮ್ಗೆ ಕ್ವಶನ್ ಬಂದರೆ ಬರುವಂಥ ಚಾನ್ಸಸ್ ಅದ. ಹೌದಾ? ಇದನ್ನು ಬರೆದವರು ಯಾರು? ಹುಯಿಲ್ಗೋಳ್ ನಾರಾಯಣ್ ರಾವ್. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಇದನ್ನು ಯಾರು ಹೇಳ್ತಾರ ರೀ? ಯಾರ್ರೀ? ಚನ್ನವೀರ್ ಕಣವಿ. ಚನ್ನವೀರ್ ಕಣವಿ ಅವರು ಏನು ಮಾಡ್ತಾರೆ ಅಂತಂದರೆ ಹಸಿರಾಗಲಿ ಕರ್ನಾಟಕ. ಹೌದಾ? ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಉಸಿರಾಗಲಿ ಕನ್ನಡ. ಈ ಒಂದು ನುಡಿಯನ್ನು ನುಡಿದವರು ಯಾರು, ರಚನೆ ಮಾಡಿದವರು ಯಾರು ವಿದ್ಯಾರ್ಥಿಗಳೇ? ಚನ್ನವೀರ್ ಕಣವಿ. ಇನ್ನು KS ನಿಸಾರ್ ಅಹಮದ್ ರವರು, ಇವರನ್ನು ನಾವು ನಿತ್ಯೋತ್ಸವ ಕವಿ ಅಂತ ಕರಿತೀವಿ. ಹೌದಾ? ನಿತ್ಯೋತ್ಸವ ಗೀತೆಯನ್ನು ಬರೀತಾರೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇದನ್ನು ರಚನೆ ಮಾಡಿದವರು, ಇದನ್ನು ನುಡಿದವರು ಯಾರು? KS ನಿಸಾರ್ ಅಹಮದ್. ನಿತ್ಯೋತ್ಸವ. ಸೊ ಇವನ್ನ ಏನು ಮಾಡ್ರಿ, ಪ್ರತಿಯೊಂದು ನುಡಿಯನ್ನು ಬರ್ಕೊಂಡು ಅದ್ರ ಮುಂದೆ ಅದನ್ನು ರಚನೆಯನ್ನು ಮಾಡಿದವ್ರು ಯಾರು ಅಂತೇಳಿ ನೀವೇನು ಮಾಡ್ಕೋರಿ, ಬರ್ಕೋರಿ. ಹೌದಾ? ಇಲ್ಲಿ ನೋಡ್ರಿ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲರೂ ಕೂಡ ಹಾಡ್ತೀರಿ ಇದನ್ನು ನಾಡಗೀತೆಯಾಗಿ. ಹೌದಾ? ಸೊ ಇದನ್ನು ಬರ್ದವ್ರು ಯಾರೀ? ಕುವೆಂಪು. ಆಮೇಲೆ ಇಲ್ಲಿ ಚನ್ನವೀರ್ ಕಣವಿ ಅವ್ರದ್ದು ಕೂಡ ಏನದ ರೀ? ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಹೌದಾ? ಇಲ್ಲಿ ನೋಡ್ರಿ, ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಆಮೇಲೆ ಇಲ್ಲಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಇದನ್ನು ಬರೆದವರು ಯಾರಪ್ಪ ಅಂತಂದರೆ ಹುಯಿಲ್ಗೋಳ್ ನಾರಾಯಣ್ ರಾವ್. ಇನ್ನು KS ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂಬ ಒಂದು ಗೀತೆಯನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ರಚನೆಯನ್ನು ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ಕ್ವಶನನ್ನು ನೋಡೋಂಬರ್ರಿ. ಕನ್ನಡದ ಮೊದಲ ವಚನಕಾರರು ಯಾರಂತ ಕೇಳಿದ್ದಾರೆ. ಹೌದಾ? ಇದು ನಿಮಗೇನಪ್ಪ ಅಂತಂದರೆ ರಿಪೀಟೆಡ್ ಕ್ವಶನ್ ವಿದ್ಯಾರ್ಥಿಗಳೇ. ಹಾಗಿದ್ರೆ ಆಪ್ಷನ್ ಎ ನೋಡ್ರಿ, ದೇವರ ದಾಸಿಮಯ್ಯ. ಬಿ ಬಸವಣ್ಣ. ಸಿ ಅಲ್ಲಮ ಪ್ರಭು. ಡಿ ಏನದ ರೀ? ಅಂಬಿಗರ ಚೌಡಯ್ಯ ಅಂತದ. ಹೌದಾ? ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಯಾವುದ್ರಿ? ದೇವರ ದಾಸಿಮಯ್ಯ. ನಮ್ಮ ಒಂದು ಕನ್ನಡದ ಮೊದಲ ವಚನಕಾರರು ದೇವರ ದಾಸಿಮಯ್ಯ ಅಂತ ಕರೀತಾರ. ಇಲ್ಲಿ ನೋಡ್ರಿ, ನಾವು ದೇವರ ಒಂದು ದಾಸಿಮಯ್ಯನವರ ಒಂದು ಚಿತ್ರಣವನ್ನು ಇಲ್ಲಿ ಏನು ಮಾಡ್ಬೋದು ವಿದ್ಯಾರ್ಥಿಗಳೇ? ಇಲ್ಲಿ ನಾವು ಗಮನವನ್ನು ಹರಿಸ್ಬೋದು. ಹೌದಾ? ಇಲ್ಲಿ ನಾವು ನೆಕ್ಸ್ಟ್ ಒಂದು ಕ್ವಶನನ್ನು ನೋಡಂಬರ್ರಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದಾನ ವಿದ್ಯಾರ್ಥಿಗಳೇ. ಹಾಗಿದ್ರೆ ಆಪ್ಷನ್ ಎ ಒಡ್ಡಾರಾಧನೆ, ಆಪ್ಷನ್ ಬಿ ಕವಿರಾಜ್ಯ ಮಾರ್ಗ, ಆಪ್ಷನ್ ಸಿ ಜೈಮಿನಿ ಭಾರತ, ಆಪ್ಷನ್ ಡಿ ಏನದರಿ? ಗದುಗಿನ ಭಾರತ ಅಂತದ. ಹಾಗಿದ್ರ ವಿದ್ಯಾರ್ಥಿಗಳೇ ಆಪ್ಷನ್ ಯಾವುದು ಸರಿಯಾದ ಉತ್ತರಪ್ಪ ಅಂತಂದರೆ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಒಡ್ಡಾರಾಧನೆ. ಇದು ನಮ್ಮ ಒಂದು ಕನ್ನಡದ ಮೊದಲ ಗದ್ಯ ಕೃತಿ ಅಂತ
ಕರೀತಾರೆ. ಇದನ್ನು ಯಾರು ರಚನೆ ಮಾಡಿದ್ರು ವಿದ್ಯಾರ್ಥಿಗಳೇ ಹಾಗಿದ್ರೆ? ಶಿವಕೋಟಾಚಾರ್ಯ. ಯಾರ್ರೀ? ಶಿವಕೋಟಾಚಾರ್ಯ. ಶಿವಕೋಟಾಚಾರ್ಯ. ಕೋಟಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ ವಡ್ಡಾರಾಧನೆ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಹೌದಾ? ಹಾಗಿದ್ರೆ ಇಲ್ಲಿ ಕವಿರಾಜ್ಯ ಮಾರ್ಗ ಅಂತದ ನೋಡ್ರಿ ವಿದ್ಯಾರ್ಥಿಗಳೇ. ಇದನ್ನು ಯಾರು ರಚನೆ ಮಾಡ್ತಾರೋ ಇದನ್ನು ಕನ್ನಡದ ಮೊದಲ ಕೃತಿ ಅಂತಲೂ ಕೂಡ ಕರೀತಾರೆ, ಕವಿರಾಜ್ಯ ಮಾರ್ಗ. ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ. ಇದನ್ನು ಯಾರು ರಚನೆ ಮಾಡಿದ್ರು? ಶ್ರೀ ವಿಜಯ. ಹೌದಾ? ಶ್ರೀ ವಿಜಯ ಏನು ಮಾಡ್ತಾನೆ? ಇದನ್ನು ರಚನೆಯನ್ನು ಮಾಡ್ತಾನೆ. ಯಾವುದ್ರಿ? ಕವಿರಾಜ್ಯ ಮಾರ್ಗ, ಶ್ರೀ ವಿಜಯ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ ನೋಡಂಬರಿ. ಪ್ರಭುಲಿಂಗ ಲೀಲೆ ಈ ಕೃತಿ ಯಾರದು ಅಂತ ಕೇಳಿದ್ದಾರೆ. ಹೌದಾ? ಪ್ರಭುಲಿಂಗ ಲೀಲೆ. ಆಪ್ಷನ್ ಎ ಏನಿದೆ? ಭೀಮ ಕವಿ ಅಂತದ. ಆಪ್ಷನ್ ಬಿ ಚಾಮರಸ ಅದ. ಆಪ್ಷನ್ ಸಿ ಕುಮಾರವ್ಯಾಸ ಅದ. ಆಪ್ಷನ್ ಡಿ ಲಕ್ಷ್ಮೀಶ ಅಂತದ. ಹೌದಾ? ಇಲ್ಲಿ ಆಪ್ಷನ್ ಬಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಯಾವುದ್ರಿ ವಿದ್ಯಾರ್ಥಿಗಳೇ? ಚಾಮರಸ ಅವರು ಏನು ಮಾಡ್ತಾರೆ ಅಂತಂದರೆ ಪ್ರಭುಲಿಂಗ ಲೀಲೆ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಹೌದಾ? ಇನ್ನು ಇಲ್ಲಿ ನೋಡ್ರಿ, ನಾವು ನೆಕ್ಸ್ಟ್ ಇಲ್ಲಿ ಕುಮಾರವ್ಯಾಸರವರು ಏನು ಮಾಡ್ತಾರೆ ಅಂತಂದರೆ ಗದುಗಿನ ಭಾರತ. ಹಿಂದೊಂದು ಕ್ವಶನ್ಸ್ ಬಂದಿತ್ತು ನೋಡ್ರಿ, ಅದರೊಳಗೆ ಗದುಗಿನ ಭಾರತ ಅಂತ ಇತ್ತು. ಹೌದಾ? ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ಕುಮಾರವ್ಯಾಸರು. ಯಾವುದ್ರಿ? ಗದುಗಿನ ಭಾರತ. ಗದುಗಿನ ಭಾರತ. ಗದುಗಿನ ಭಾರತ ಎಂಬ ಒಂದು ಕೃತಿಯನ್ನು ರಚನೆ ಮಾಡಿದವರು ಯಾರಂತ ನಿಮಗೆ ಕ್ವಶನ್ಸ್ ಆದರೆ ಯಾರನ್ನು ಹಾಕ್ತೀರಿ? ಕುಮಾರವ್ಯಾಸರವರ ಗದುಗಿನ ಭಾರತ. ಇನ್ನು ಜೈಮಿನಿ ಭಾರತ ಅಂತ ಒಂದು ಆಪ್ಷನ್ ಇತ್ತು. ಯಾವುದು? 6th 7th ಒಂದು ಕ್ವಶನ್ ಒಳಗೆ. ಹೌದಾ? ಇದನ್ನು ಲಕ್ಷ್ಮೀಶ ಬರೀತಾನೆ ನೋಡ್ರಿ. ಲಕ್ಷ್ಮೀಶ. ಲಕ್ಷ್ಮೀಶನ ಜೈಮಿನಿ ಭಾರತ. ಜೈಮಿನಿ ಭಾರತ. ಜೈಮಿನಿ ಭಾರತ. ಲಕ್ಷ್ಮೀಶ ಯಾವುದ ಒಂದು ಕೃತಿಯನ್ನು ಬರೀತಾನೆ ವಿದ್ಯಾರ್ಥಿಗಳೇ? ಜೈಮಿನಿ ಭಾರತ. ಪ್ರಭುಲಿಂಗ ಲೀಲೆ ಬರೆದವರು ಯಾರು? ಚಾಮರಸ. ಹೌದಾ? ಇನ್ನು ನಾವು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಪುರಂದರ ವಿಠಲ ಇದು ಯಾರ ಒಂದು ಅಂಕಿತ ನಾಮ? ಇದು ಕೂಡ ನಿಮ್ಗೆ ರಿಪೀಟೆಡ್ ಕ್ವಶನ್ ವಿದ್ಯಾರ್ಥಿಗಳೇ. ಗಮನವಿಟ್ಟು ನೋಡ್ರಿ, ಇದೊಂದು ಕ್ಲಾಸಸ್ಸನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಎಲ್ಲವೂ ಕೂಡ ಏನದವ? ರಿಪೀಟೆಡ್ ಕ್ವಶನ್ಸ್ ಅದಾವ. ಮುಂದೆ ನಿಮ್ಗೆ ಒಂದು GK ಒಳಗೆ ನಿಮಗೆ ಕ್ವಶನ್ಸನ್ನು ಏನಾದರೂ ಕೇಳಿದ್ರಂದ್ರೆ ಇವು ಏನಪ್ಪ ಅಂತಂದ್ರೆ ರಿಪೀಟ್ ಆಗಿ ಬರ್ತಾವ. ಹೌದಾ? ಸೊ ಇಲ್ಲಿ ನೋಡ್ರಿ, ಪುರಂದರ ವಿಠಲ ಇದು ಯಾರ ಒಂದು ಅಂಕಿತ ಅಂತ ಕೇಳಿದಾನ. ಇಲ್ಲಿ ಆಪ್ಷನ್ ಎ ಏನದ ಅಂತಂದರೆ ಶ್ರೀಪಾದರಾಯರು ಅಂತದ. ಆಪ್ಷನ್ ಬಿ ಪುರಂದರ ದಾಸರು ಅದ. ಆಪ್ಷನ್ ಸಿ ಕನಕದಾಸರು ಅದ. ಹೌದಾ? ಇಲ್ಲಿ ಆಪ್ಷನ್ ಡಿ ಏನದ ಅಂತಂದರೆ ವಿಜಯದಾಸರು ಅದ. ಹೌದಾ? ಆಪ್ಷನ್ ಬಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಯಾವುದು ವಿದ್ಯಾರ್ಥಿಗಳೇ? ಪುರಂದರ ದಾಸರು. ಒಂದು ಪುರಂದರ ದಾಸರ ಒಂದು ಅಂಕಿತ ನಾಮ ಯಾವುದು ವಿದ್ಯಾರ್ಥಿಗಳೇ? ಪುರಂದರ ವಿಠಲ. ಹೌದಾ? ಇಲ್ಲಿ ಶ್ರೀಪಾದರಾಯರ ಒಂದು ಅಂಕಿತ ಯಾವುದಂತ ನಿಮಗೆ ಕೇಳಿದ್ರಿ. ಶ್ರೀಪಾದರಾಯರ ಒಂದು ಅಂಕಿತ ಯಾವುದು ವಿದ್ಯಾರ್ಥಿಗಳೇ? ರಂಗ ವಿಠಲ ಅಂತ ಬರ್ತದ. ರಂಗ ವಿಠಲ. ರಂಗ ವಿಠಲ ಯಾರ್ದು ಇದು ಒಂದು ಅಂಕಿತ ಅಂತಂದರೆ ವಿದ್ಯಾರ್ಥಿಗಳೇ? ಯಾರ್ದ್ರಿ? ಶ್ರೀಪಾದರಾಯರದು ರಂಗ ವಿಠಲ ಅಂತ ಬರ್ತದ. ಇನ್ನು ನೋಡ್ರಿ, ಇಲ್ಲಿ ವಿಜಯದಾಸರು ಅಂತದ. ಹೌದಾ? ಇದು ವಿಜಯ ವಿಠಲ. ಇವರ ಒಂದು ಅಂಕಿತ ಯಾವುದ್ರಿ? ವಿಜಯ ವಿಠಲ. ವಿಜಯ ವಿಠಲ ಎಂಬ ಅಂಕಿತವನ್ನು ಯಾರಿಗೆ ಇತ್ತು ಅಂತ ನಿಮಗೆ ಕೇಳಿದರೆ ವಿಜಯ ವಿಠಲ ಎಂಬ ಒಂದು ಅಂಕಿತ ವಿಜಯದಾಸರಿಗೆ. ವಿಜಯ ವಿಠಲ. ವಿಜಯ ವಿಠಲ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರ್ರಿ. ಇಲ್ಲಿ ಕನಕದಾಸರು ಅಂತ ಕೇಳಿದ್ದಾರೆ. ಹೌದಾ? ಕಾಗಿನೆಲೆ ಆದಿಕೇಶವ ಇವರ ಒಂದು ಅಂಕಿತ ಯಾವುದು ಅಂತಂದರೆ ಕಾಗಿನೆಲೆ ಆದಿಕೇಶವ. ಇದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಕನಕದಾಸರ ಒಂದು ಅಂಕಿತ ಯಾವುದು? ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ. ಆದಿಕೇಶವ. ಕಾಗಿನೆಲೆ ಆದಿಕೇಶವ ಎಂಬ ಒಂದು ಅಂಕಿತ ಯಾರಿಗೆ ಇತ್ತು ಅಂತ ನಿಮಗೆ ಕ್ವಶನ್ ಬರ್ತದ. ಹೌದಾ? ಹಾಗಿದ್ರೆ ಯಾರನ್ನ ಹಾಕ್ತೀರಿ ನೀವು? ಆಪ್ಷನ್ ಏನು ಕೊಟ್ಟಿರ್ತಾನ?
ಇಲ್ಲಿ ನೋಡ್ರಿ ಶ್ರೀಪಾದ ರಾಯರು ಅಂತ ಕೊಟ್ಟಿರ್ತಾರೆ, ಪುರಂದರದಾಸರು ಅಂತ ಕೊಟ್ಟಿರ್ತಾರೆ, ಕನಕದಾಸರು ಅಂತ ಕೊಟ್ಟಿರ್ತಾರೆ, ಅಕ್ಕ ಮಹಾದೇವಿ ಅಂತ ಕೊಟ್ಟಿರ್ತಾರೆ. ಹಾಗಿದ್ರೆ ನೀವು ಯಾವ ಒಂದು ಆಪ್ಷನನ್ನು ಹಾಕ್ತಿರೋದ್ರೊಳಗೆ ಕನಕದಾಸರು ಅಂತ ಹಾಕಬೇಕು. ಕಾಗಿನೆಲೆ ಆದಿಕೇಶವ ಎಂಬ ಒಂದು ಅಂಕಿತ ಯಾರಿಗಿತ್ತಪ್ಪ ಅಂತಂದರೆ ಕನಕದಾಸರಿಗೆ ಅಂತ ನೀವು ಹಾಕ್ರಿ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. 10ನೇ ಕ್ವಶನ್ ಏನದಪ್ಪ ಅಂದರೆ ಕುವೆಂಪು ಅವರ ಪೂರ್ಣ ಹೆಸರು ಅಂತ ಕೇಳಿದ್ದಾನೆ. ಹೌದಾ? ಆಪ್ಷನ್ ಎ ಕುಪ್ಪಳ್ಳಿ ವೆಂಕಣ್ಣ ಪುಟ್ಟಪ್ಪ ಅಂತದ. ಇನ್ನು ಬಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತದ. ಹೌದಾ? ಸಿ ಏನದ ಕುಮಾರ ವೆಂಕಟಪ್ಪ ಪುಟ್ಟಪ್ಪ ಅಂತದ. ಆಮ್ಯಾಗ ಡಿ ಏನದ ರೀ ಕುಪ್ಪಳ್ಳಿ ಪುಟ್ಟಪ್ಪ ಅಂತದ. ಹಾಗಿದ್ರೆ ವಿದ್ಯಾರ್ಥಿಗಳೇ ಕುವೆಂಪು ಅವರ ಒಂದು ಪೂರ್ಣ ಹೆಸರು ಏನ್ರಿ? ಆಪ್ಷನ್ನ ಬಿ ಈಸ್ ಅ ರೈಟ್ ಆನ್ಸರ್, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹೌದಾ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇದು ಕುವೆಂಪು ಅವರ ಒಂದು ಪೂರ್ಣ ಹೆಸರು. ಇಲ್ಲಿ ನಾವು ಕುವೆಂಪು ಅವರ ಒಂದು ಚಿತ್ರಣವನ್ನು ನೋಡ್ಬೋದು. ಹೌದಾ? ಕುವೆಂಪು ಅವರ ಪೂರ್ಣ ಹೆಸರು ಏನು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹೌದಾ? ಸರಿಯಾದ ಉತ್ತರ ಯಾವ್ದ್ರಿ? ಬಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಂಬರಿ. ಕನ್ನಡದ ಕಣ್ವ ಅಂತ ಕೇಳಿದ್ದಾರೆ. ಇದು ಕೂಡ ನಿಮಗೆ ರಿಪೀಟೆಡ್ ಕ್ವಶನ್. ಅಂದರೆ ನಮಗೆ ಲಾಸ್ಟ್ ಟೈಮ್ನು ಕೂಡ ನಾನು ಒಂದು ವಿಡಿಯೋ ಒಳಗೆ ಮಾಡಿದ್ದೇನೆ ನೋಡ್ರಿ, ಕನ್ನಡದ ಕಣ್ವ ಅಂತಲೂ ಕೂಡ ಅಲ್ಲಿ ಒಂದು ಕೇಳಿದಾರ. ಇಲ್ಲಿ ನೋಡ್ರಿ ಕನ್ನಡದ ಕಣ್ವ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ಆಪ್ಷನ್ ಎ ಬಿ ಎಂ ಶ್ರೀಕಂಠಯ್ಯ, ಆಪ್ಷನ್ ಬಿ ಟಿ ಪಿ ಕೈಲಾಸಂ ಅಂತ ಅದ, ಸಿ ಏನದ ಕುಮಾರವ್ಯಾಸ ಅದ, ಡಿ ಸಿದ್ಧಲಿಂಗಯ್ಯ ಅಂತದ. ಹೌದಾ? ಹಾಗಿದ್ರೆ ಕನ್ನಡದ ಕಣ್ವ ಅಂತ ಯಾರನ್ನ ಕರೀತಾರೆ ವಿದ್ಯಾರ್ಥಿಗಳೇ? ಬಿ ಎಂ ಶ್ರೀ ಅವರನ್ನ ಕನ್ನಡದ ಕಣ್ವ ಅಂತ ಕರೀತಾರ. ಸೊ ಇಲ್ಲಿ ನೋಡ್ರಿ ಸಿದ್ಧಲಿಂಗಯ್ಯ ಅಂತದ. ಆಪ್ಷನ್ ಡಿ ಒಳಗೆ ನಾವು ನೋಡ್ಬೋದು. ಇಲ್ಲಿ ಸಿದ್ಧಲಿಂಗಯ್ಯ ಅಂತದ. ಇವರನ್ನ ಏನಂತ ಕರಿತಿದ್ರು ಅಂದರೆ ದಲಿತ ಕವಿ ಅಂತ ಕರೀತಾರ. ದಲಿತ ಕವಿ ಯಾರ್ರಿ? ದಲಿತ ಕವಿ. ಇದು ಕೂಡ ಕ್ವಶನ್ಸ್ ಆಗೋ ಚಾನ್ಸಸ್ ಅದ. ಹೌದಾ? ಸಿದ್ಧಲಿಂಗಯ್ಯನವರ ದಲಿತ ಕವಿ ಅಂತ ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ ಅಂತ ನಿಮಗೆ ಕ್ವಶನ್ ಕೇಳಿದರೆ ಆಪ್ಷನ್ ಕೊಡ್ತಾರೆ. ಹೌದಾ? ಕುವೆಂಪು ಅಂತ ಕೊಡ್ತಾರ, ದ.ರಾ ಬೇಂದ್ರೆ ಅಂತ ಕೊಡ್ತಾರ. ಹೌದಾ? ಸಿದ್ಧಲಿಂಗಯ್ಯ ಅಂತ ಕೊಡ್ತಾರ, ಚನ್ನವೀರ್ ಕಣವಿ ಅಂತ ಕೊಡ್ತಾರ. ಹೌದಾ? ನೀವು ಅವಾಗ ಏನು ಹಾಕ್ತೀರಿ ಅಂತಂದ್ರೆ ಸಿದ್ಧಲಿಂಗಯ್ಯನವರನ್ನ ಏನಂತ ಕರಿತಿದ್ರು ವಿದ್ಯಾರ್ಥಿಗಳೇ? ದಲಿತ ಕವಿ ಅಂತ ಕರಿತಿದ್ರು. ಇನ್ನು ಕನ್ನಡದ ಕಣ್ವ ಅಂತ ಯಾರನ್ನ ಕರೀತಾರ? ಬಿ ಎಂ ಶ್ರೀ ಅವರನ್ನ ಕನ್ನಡದ ಕಣ್ವ ಅಂತ ಕರೀತಾರ. ಇಲ್ಲಿ ನಾವು ಬಿ ಎಂ ಶ್ರೀ ಅವರ ಒಂದು ಚಿತ್ರಣವನ್ನ ನೋಡ್ಬೋದು. ಸೊ ಇನ್ನು ನೆಕ್ಸ್ಟ್ ಒಂದು ಕ್ವಶನನ್ನು ನೋಡಂಬರ್ರಿ. 12ನೇ ಕ್ವಶನ್, ಕರ್ನಾಟಕದ ಮೊದಲ ಮ್ಯೂಸಿಯಂ ಎಲ್ಲಿದೆ? ಕರ್ನಾಟಕದ ಮೊದಲ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಗದಗ, ಆಪ್ಷನ್ ಡಿ ಏನದ ವಿಜಯಪುರ ಅಂತದ. ವಿದ್ಯಾರ್ಥಿಗಳೇ ಹಾಗಿದ್ರೆ ನಮ್ಮ ಒಂದು ಕರ್ನಾಟಕದ ಮೊದಲ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಏನು ಮಾಡ್ತದ? ಕಂಡು ಬರ್ತದ. ಬೆಂಗಳೂರಲ್ಲಿ ಮೊದಲ ಮ್ಯೂಸಿಯಂ ಕಂಡು ಬರ್ತದ. ಹೌದಾ? ಇಲ್ಲಿ ನಾವು ಬೆಂಗಳೂರಲ್ಲಿ ಕಂಡು ಬರುವಂಥ ಒಂದು ಮ್ಯೂಸಿಯಂ ಒಂದು ಚಿತ್ರಣವನ್ನು ನಾವೇನು ಮಾಡ್ಬೋದು? ಇಲ್ಲಿ ನೋಡ್ಬೋದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾನೆ ವಿದ್ಯಾರ್ಥಿಗಳೇ. ಹಾಗಿದ್ರ ಇಲ್ಲಿ ನೋಡ್ರಿ ಆಪ್ಷನ್ ಎ ಏನದ ಜಮ್ಮು ಕಾಶ್ಮೀರ್, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಲಕ್ಷದ್ವೀಪ ಅಂತದ. ಹಾಗಿದ್ರೆ ವಿದ್ಯಾರ್ಥಿಗಳೇ ವಿಸ್ತೀರ್ಣದಲ್ಲಿ ದೊಡ್ಡದಾದ ಕೇಂದ್ರಾಡಳಿತ ಪ್ರದೇಶ ಯಾವುದ್ರಿ? ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಯಾವುದು? ಜಮ್ಮು ಕಾಶ್ಮೀರ್. ಇದನ್ನು ನಾವು ಒಂದು ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೇವೆ. ಹಾಗಿದ್ರೆ ಇಲ್ಲಿ ಸಣ್ಣದಾದಂಥ ಅಂದರೆ ಚಿಕ್ಕದಾದಂಥ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದ್ರ ಯಾವುದ್ರಿ? ಲಕ್ಷದ್ವೀಪ. ಚಿಕ್ಕ ಅಥವಾ ಸಣ್ಣ. ಚಿಕ್ಕ ಕೇಂದ್ರಾಡಳಿತ ಪ್ರದೇಶ, ಅತಿ ಸಣ್ಣದಾದಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದರೆ ಲಕ್ಷದ್ವೀಪ. ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶ ಯಾವುದು ವಿದ್ಯಾರ್ಥಿಗಳೇ? ಲಕ್ಷದ್ವೀಪ. ಇಲ್ಲಿ ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನು ಇಲ್ಲಿ ನಾವು ನೋಡ್ಬೋದು. ಹೌದಾ? ಇಲ್ಲಿ ಎಲ್ಲವೂ ಕೂಡ ನಮಗೇನು ಮಾಡ್ತಾವ? ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳೇ? 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ನೋಡ್ಬೋದು. ಹೌದಾ? ಇಲ್ಲಿ ಲಡಾಖ್ ಅದ. ಹೌದಾ? ಇಲ್ಲಿ ನಾವು ಇಲ್ಲಿ ನಾವು 8 ಕೇಂದ್ರಾಡಳಿತ ಪ್ರದೇಶವನ್ನು ಕಾಣ್ತೇವೆ. ಸೊ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ಜಮ್ಮು ಕಾಶ್ಮೀರ್. ಅತಿ ಸಣ್ಣ ಕೇಂದ್ರಾಡಳಿತ ಪ್ರದೇಶ ಅಂದರೆ ಯಾವುದು ವಿದ್ಯಾರ್ಥಿಗಳೇ? ಲಕ್ಷದ್ವೀಪ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ.
14ನೇ ಕ್ವಶನ್ ಏನದ ರೀ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎಲ್ಲರಿಗೂ ಗೊತ್ತದ. ಇಂಥವು ನೀವು ಸಿಲ್ಲಿ ಕ್ವಶನ್ಸ್, ಸಣ್ಣ ಸಣ್ಣ ಕ್ವಶನ್ಸ್ಗಳನ್ನು ನೀವೇನು ಮಾಡ್ತೀರಿ, ತಪ್ಪು ಮಾಡ್ತೀರಿ. ಅದಕ್ಕೆ ನೀವು ಯಾವುದೋ ಒಂದು ಎಕ್ಸಾಮನ್ನು ಬರಿಬೇಕಿನ್ನೋ ಮುಂಚೆಕ್ಕಿಂತ ನೀವು ಹಳೆ ಕ್ವಶನ್ಸ್ ಪೇಪರ್ ಏನಿರ್ತದಲ್ಲ ವಿದ್ಯಾರ್ಥಿಗಳು, ಅವುಗಳನ್ನು ಬಿಡಿಸ್ತಾ ಹೋಗ್ರಿ. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ನು ಕೂಡ ನಿಮಗೆ ಆಗೋದಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ ಅದ ನೋಡಂಬರಿ. ನವಿಲು, ಬಿ ಬೋಳು ಹದ್ದು ಅಂತದ ರೀ ವಿದ್ಯಾರ್ಥಿಗಳೇ. ಸಿ ಕೆಂಪು ಕಿರೀಟದ ಕ್ರೇನ್ ಅಂತದ. ಹೌದಾ? ಇನ್ನು ಡಿ ನೀಲಕಂಠ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದ್ರಿ? ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಯಾವುದು ವಿದ್ಯಾರ್ಥಿಗಳೇ? ನವಿಲು. ನಮ್ಮ ಒಂದು ಭಾರತದ ರಾಷ್ಟ್ರೀಯ ಪಕ್ಷಿ ಅಂತ ನಾವು ನವಿಲನ್ನು ಕರಿತೀವಿ. ಇಲ್ಲಿ ಆಪ್ಷನ್ ಡಿ ನೋಡ್ರಿ ವಿದ್ಯಾರ್ಥಿಗಳೇ, ನೀಲಕಂಠ ಅದ. ಹೌದಾ? ಇದು ನಮ್ಮ ಒಂದು ಕರ್ನಾಟಕದ ಪಕ್ಷಿ ಯಾವುದ್ರಿ ಅಂತಂದ್ರೆ ನೀಲಕಂಠ. ಕರ್ನಾಟಕದ ಪಕ್ಷಿ ಯಾವುದು ವಿದ್ಯಾರ್ಥಿಗಳೇ? ನೀಲಕಂಠ. ನೀಲಕಂಠವನ್ನು ನಾವು ಕರ್ನಾಟಕದ ಪಕ್ಷಿ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದ್ರಿ? ನವಿಲು. ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ಕೆಂಪು ಕಿರೀಟದ ಕ್ರೇನ್ ಅಂತ ಅದ. ಹೌದಾ? ಇದು ಚೀನಾ ದೇಶದ ನೋಡ್ರಿ ವಿದ್ಯಾರ್ಥಿಗಳೇ. ಕೆಂಪು ಕಿರೀಟದ ಕ್ರೇನ್ ಇದು ಚೀನಾ ದೇಶದ ಒಂದು ಪಕ್ಷಿ. ಚೀನಾ ದೇಶದ ಪಕ್ಷಿ ಯಾವುದು ವಿದ್ಯಾರ್ಥಿಗಳೇ? ಕೆಂಪು ಕಿರೀಟದ ಕ್ರೇನ್ ಇದು ಚೀನಾ ದೇಶದಲ್ಲಿ ಕಂಡು ಬರ್ತದ. ಹೌದಾ? ಇನ್ನು ಬೋಳು ಹದ್ದು ಇದು ಏನಪ್ಪ ಅಂತಂದ್ರೆ ಅಮೆರಿಕ ದೇಶದ್ದು. ಹೌದಾ ವಿದ್ಯಾರ್ಥಿಗಳೇ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡಂಬರಿ. 15ನೇ ಕ್ವಶನ್ ಏನದ ನೋಡ್ರಿ, ಭಾರತದ ಅತಿ ದೊಡ್ಡ ಜಿಲ್ಲೆ ಅಂತದ. ಹೌದಾ? ಆಪ್ಷನ್ ಎ ಏನದ ವಿದ್ಯಾರ್ಥಿಗಳೇ? ಬೆಳಗಾವಿ. ಬಿ ಬೆಂಗಳೂರು ನಗರ. ಸಿ ಗುಜರಾತ್ ಕಚ್ ಅಂತದ. ಹೌದಾ? ಗುಜರಾತ್ನ ಕಚ್. ಹೌದಾ? ಗುಜರಾತದ ಕಚ್ ಅಂತ ಕರೀತಾರ. ಇನ್ನು ಆಪ್ಷನ್ ಡಿ ಏನದ ಅಂತಂದ್ರೆ ಮಾಯೆ ಅಂತದ. ಹೌದಾ? ಆಪ್ಷನ್ ಡಿ ಏನದ ರೀ? ಮಾಯೆ. ಇದು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಪಾಂಡಿಚೇರಿ ಒಳಗೆ ಕಂಡು ಬರ್ತದ. ಗುಜರಾತದ ಕಚ್. ಇಲ್ಲಿ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಗುಜರಾತದ ಕಚ್. ಇಲ್ಲಿ ಬರ್ದೇನೆ ನೋಡ್ರಿ, ಕಚ್. ಹೌದಾ? ಇಲ್ಲಿ ಗುಜರಾತದ ಕಚ್ ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಯಾವ್ದ್ರಿ ಭಾರತದ ಅತಿ ದೊಡ್ಡ ಜಿಲ್ಲೆ ಅಂತ ಕರೀತಾರೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಭಾರತದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಯಾವುದ್ರಿ ವಿದ್ಯಾರ್ಥಿಗಳೇ? ಆಪ್ಷನ್ ಡಿ ಏನಪ್ಪ, ಇದು ಭಾರತದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಮಾಹೆಯನ್ನು ಭಾರತದ ಅತಿ ಚಿಕ್ಕ ಜಿಲ್ಲೆ ಅಂತ ಕರೀತಾರೆ. ಭಾರತದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಯಾವುದನ್ನು ಹಾಕ್ತೀರಿ ವಿದ್ಯಾರ್ಥಿಗಳೇ? ಮಾಹೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಪಾಂಡಿಚೇರಿ ಒಳಗೆ ಕಂಡು ಬರ್ತದ. ಭಾರತದ ಅತಿ ಚಿಕ್ಕ ಜಿಲ್ಲೆ. ಭಾರತದ ಅತಿ ಚಿಕ್ಕ ಜಿಲ್ಲೆ. ಹೌದಾ? ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆಪ್ಷನ್ ಎ ಏನದ ರೀ? ಬೆಳಗಾವಿ. ಇದು ನಮ್ಮ ಒಂದು ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ನಾವು ಬೆಳಗಾವಿಯನ್ನ ಕರಿತೇವೆ. ಕರ್ನಾಟಕದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. ಹೌದಾ? ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ ವಿದ್ಯಾರ್ಥಿಗಳೇ? ಯಾವುದ್ರಿ? ಬೆಳಗಾವಿ. ವಿಸ್ತೀರ್ಣದಲ್ಲಿ. ಹೌದಾ? ಇನ್ನು ನೋಡ್ರಿ, ಬೆಂಗಳೂರು ನಗರ ಇದು ಅತಿ ಚಿಕ್ಕ ಜಿಲ್ಲೆ. ಯಾವುದ್ರಿ? ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ. ಚಿಕ್ಕ ಜಿಲ್ಲೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ನಾವು ಪ್ರತಿಯೊಂದನ್ನು ಕೂಡ ಏನು ಮಾಡಿದ್ವಿ, ಇಲ್ಲಿ ನೋಡ್ತಾ ಬಂದ್ವಿ. ಇಲ್ಲಿ ಇನ್ನು ನೆಕ್ಸ್ಟ್ ಕ್ವಶನ್, ಇವುಗಳನ್ನು ನೀವೇನು ಮಾಡ್ರಿ, ಬೆಳಗಾವಿ ಅಂತಂದ್ರೆ ಇದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂತ ಮುಂದೆ ನೀವೇನು ಮಾಡ್ರಿ, ಇಲ್ಲಿ ಬೆಳಗಾವಿ ಅಂತದ ಆಪ್ಷನನ್ನು ಬರ್ಕೊಂತ ಹೋಗ್ತೀರಾ. ಹಾಗಿದ್ರೆ ಅದ್ರ ಮುಂದೆ ಏನು ಮಾಡ್ರಿ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂತ ಬರ್ಕೋರಿ. ಹೌದಾ? ಇನ್ನು ಬೆಂಗಳೂರು ನಗರ ಅಂತದ ಇದ್ರಿ, ಇದು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ವಿದ್ಯಾರ್ಥಿಗಳೇ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಗುಜರಾತ್. ಇದು ಗುಜರಾತ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಅತಿ ದೊಡ್ಡ ಜಿಲ್ಲೆ. ಹೌದಾ?
ಇನ್ನು ನೆಕ್ಸ್ಟ್ ನೋಡ್ರಿ ಮಾಹೆ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಭಾರತದ ಅತಿ ಚಿಕ್ಕ ಜಿಲ್ಲೆಯನ್ನು ನಾವು ಪಾಂಡಿಚೇರಿಯ ಮಾಹೆಯನ್ನ ಕರಿತೇವೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 16ನೇ ಕ್ವಶನ್ ವಿದ್ಯಾರ್ಥಿಗಳೇ, ಕನ್ನಡದ ರತ್ನತ್ರೇಯರು ಅಂತ ಕೊಟ್ಟಿದ್ದಾನೆ. ಹೌದಾ? ಅಂದರೆ ಇಲ್ಲಿ ಕ್ವಶನ್ ಏನು ಅಂತಂದರೆ ಕನ್ನಡದ ರತ್ನತ್ರೇಯರು ಯಾರು ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ ಆಪ್ಷನ್ ಎ ಪಂಪ, ಪೊನ್ನ, ರನ್ನ ಅಂತದ. ಆಪ್ಷನ್ ಬಿ ಪೊನ್ನ, ರನ್ನ, ಜನ್ನ. ಹೌದಾ? ಆಪ್ಷನ್ ಸಿ ಪೊನ್ನ, ರನ್ನ, ಪಂಪ. ಆಪ್ಷನ್ ಡಿ ಪಂಪ, ಪೊನ್ನ, ಜನ್ನ ಅಂತದ. ಹಾಗಿದ್ರ ಕನ್ನಡದ ರತ್ನತ್ರೇಯರು ಅಂತ ಕೇಳಿದ್ದಾರೆ. ಯಾರ್ರಿ? ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಯಾವುದ್ರಿ? ಪಂಪ, ಪೊನ್ನ, ರನ್ನ ಇವರನ್ನು ನಾವು ಕನ್ನಡದ ರತ್ನತ್ರೇಯರು ಅಂತ ಕರಿತೇವೆ. ಹೌದಾ? ಇಲ್ಲಿ ನೋಡ್ರಿ, ನಾವು ಇಲ್ಲಿ ಪೊನ್ನನವರ ಚಿತ್ರ ಅದ. ಹೌದಾ? ಇಲ್ಲಿ ರನ್ನ ಕಂಡು ಬರ್ತಾರ, ಇಲ್ಲಿ ಪಂಪ ಕಂಡು ಬರ್ತಾರ. ಇವರನ್ನ ಕನ್ನಡದ ರತ್ನತ್ರೇಯರು ಅಂತ ಕರೀತಾರೆ. ಇನ್ನು ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ಯಾರ್ರಿ ಕನ್ನಡದ ಕವಿ ಚಕ್ರವರ್ತಿಗಳು ಅಂತಂದ್ರೆ ಇಲ್ಲಿ ಪೊನ್ನ, ರನ್ನ, ಜನ್ನ ಅಂತದ ನೋಡ್ರಿ. ಇವರು ಕನ್ನಡದ ಚಕ್ರವರ್ತಿಗಳು, ಕವಿ ಚಕ್ರವರ್ತಿಗಳು, ಕನ್ನಡದ ಕವಿ ಚಕ್ರವರ್ತಿಗಳು, ಕನ್ನಡದ ಕವಿ ಚಕ್ರವರ್ತಿಗಳು. ಇದನ್ನು ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇವುಗಳನ್ನು ನೀವು ಆಪ್ಷನ್ನ ಬರ್ಕೊಂಡು ಅದ್ರ ಮುಂದೆ ಏನು ಮಾಡ್ರಿ, ನಾ ಬರೆಯೋದನ್ನ ಬರ್ಕೋರಿ. ಹೌದಾ? ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ಕೇಳಿದರೆ ಯಾರನ್ನ ಬರ್ತೀರಿ? ಯಾರಿ? ಪೊನ್ನ, ರನ್ನ, ಜನ್ನ. ಕನ್ನಡದ ಕವಿ ಚಕ್ರವರ್ತಿಗಳು, ಕವಿ ಚಕ್ರವರ್ತಿ. ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಅಂತ ಕೇಳಿದರೆ ಯಾರನ್ನು ಬರಿತೀವಿ ವಿದ್ಯಾರ್ಥಿಗಳೇ? ಪೊನ್ನ, ರನ್ನ, ಜನ್ನ. ಇನ್ನು ಕನ್ನಡದ ರತ್ನತ್ರೇಯರು ಅಂತಂದ್ರೆ ಪಂಪ, ಪೊನ್ನ, ರನ್ನ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. 17ನೇ ಕ್ವಶನು, ಕರ್ನಾಟಕದ ಧ್ವಜದ ಬಣ್ಣ ಯಾವುದು ಅಂತ ಕೇಳಿದ್ದಾನೆ. ನಮ್ಮ ಒಂದು ಕರ್ನಾಟಕದ ಧ್ವಜದ ಬಣ್ಣ. ಹೌದಾ? ಆಪ್ಷನ್ ಎ ಕೆಂಪು ಮತ್ತು ಹಳದಿ ಅಂತದ. ಆಪ್ಷನ್ ಬಿ ಹಳದಿ ಕೆಂಪು ಅದ. ಆಪ್ಷನ್ ಸಿ ಕೇಸರಿ ಹಳದಿ ಅದ. ಆಪ್ಷನ್ ಡಿ ಕೇಸರಿ ಬಿಳಿ ಹಸಿರು ಅದ. ಹಾಗಿದ್ರೆ ವಿದ್ಯಾರ್ಥಿಗಳೇ ನಮ್ಮ ಒಂದು ಕರ್ನಾಟಕದ ಧ್ವಜದ ಬಣ್ಣ ಯಾವುದು? ಎಲ್ಲರಿಗೂ ಗೊತ್ತದ. ಯಾವುದ್ರಿ? ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಯಾವುದು ವಿದ್ಯಾರ್ಥಿ? ಆಪ್ಷನ್ ಯಾವುದು? ಬಿ ಹಳದಿ ಮತ್ತು ಕೆಂಪು. ಹಳದಿ ಮತ್ತು ಕೆಂಪು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದ ಧ್ವಜದ ಬಣ್ಣ ಅಂತ ಕರೀತಾರೆ. ಯಾವುದು? ಫಸ್ಟ್ ಯಾವುದು ಕಂಡು ಬರ್ತದೆ? ಇಲ್ಲಿ ನೋಡ್ರಿ, ಹಳದಿ ಕಂಡು ಬರ್ತದೆ, ಆಮೇಲೆ ಕೆಂಪು ಕಂಡು ಬರ್ತದೆ. ಇಲ್ಲಿ ಕನ್ಫ್ಯೂಷನ್ ಅದ ನೋಡ್ರಿ. ಆಪ್ಷನ್ ಫಸ್ಟ್ನೇಗೆ ಏನು ಮಾಡೋಣ, ಕೆಂಪು ಮತ್ತು ಹಳದಿ ಅಂತ ಕೊಟ್ಟಿದ್ದಾನೆ. ಹೌದಾ? ಸೆಕೆಂಡ್ ಒನ್ ಹಳದಿ ಮತ್ತು ಕೆಂಪು ಅದು ಕೊಟ್ಟಿದ್ದಾನೆ. ನಮಗೆ ಹಳದಿ ಮತ್ತು ಕೆಂಪು ಎರಡೂ ಗೊತ್ತು, ಫಸ್ಟ್ ಯಾವ್ದು ಬರ್ತದಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಆಪ್ಷನ್ ಅನ್ನ ಕರೆಕ್ಟಾಗಿ ನೋಡ್ಕೊಂಡು ನಾವು ಏನು ಮಾಡ್ಬೇಕು ವಿದ್ಯಾರ್ಥಿಗಳೇ? ಹಾಕ್ಬೇಕು. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು, ಫಸ್ಟ್ ಯಾವ ಬಣ್ಣ ಕಂಡು ಬರ್ತದ ರೀ? ಇಲ್ಲಿ ಹಳದಿ ಬಣ್ಣ ಕಂಡು ಬಂದದ. ಹೌದಾ? ಹೌದಾ? ನೆಕ್ಸ್ಟ್ ಕಂಡು ಬಂದಿದ್ದು ಯಾವ್ದ್ರಿ? ಕೆಂಪು. ಹಾಗಿದ್ರೆ ವಿದ್ಯಾರ್ಥಿಗಳೇ ಆಪ್ಷನ್ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಹಳದಿ ಮತ್ತು ಕೆಂಪು ನಮ್ಮ ಒಂದು ಕರ್ನಾಟಕದ ಧ್ವಜದ ಬಣ್ಣ. ಇಲ್ಲಿ ಆಪ್ಷನ್ ಡಿ ನೋಡ್ರಿ, ಕೇಸರಿ ಬಿಳಿ ಹಸಿರು. ಇದು ನಮ್ಮ ಒಂದು ಭಾರತದ ರಾಷ್ಟ್ರೀಯ ಧ್ವಜದ ಒಂದು ಬಣ್ಣ ಅಂತ ಕರಿತೀವಿ. ಭಾರತೀಯ ರಾಷ್ಟ್ರೀಯ ಧ್ವಜದ ಬಣ್ಣ, ಭಾರತದ ರಾಷ್ಟ್ರ ಧ್ವಜದ ಬಣ್ಣ, ಭಾರತದ ರಾಷ್ಟ್ರ ಧ್ವಜದ ಬಣ್ಣಗಳು. ಬಣ್ಣ ಯಾವುದು? ಕೇಸರಿ ಬಿಳಿ ಹಸಿರು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡಂಬರಿ. 18ನೇ ಕ್ವಶನ್ ಏನದ ವಿದ್ಯಾರ್ಥಿಗಳೇ? ಕರ್ನಾಟಕದ ನಾಡ ಹಬ್ಬ. ಹೌದಾ? ನಾವು ಕರ್ನಾಟಕದೊಳಗ ಆಚರಿಸುವಂಥ ನಾಡ ಹಬ್ಬ ಯಾವುದು? ಹೌದಾ? ಎಲ್ಲರೂ ಕೂಡ ಆಚರಣೆ ಮಾಡ್ತೀರಿ, ಗೊತ್ತದ. ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ಗಣೇಶ ಚತುರ್ಥಿ, ಆಪ್ಷನ್ ಸಿ ದಸರಾ, ಆಪ್ಷನ್ ಡಿ ಯುಗಾದಿ. ಹಾಗಿದ್ರೆ ಕರ್ನಾಟಕದ ನಾಡ ಹಬ್ಬ ಯಾವುದು ವಿದ್ಯಾರ್ಥಿಗಳೇ? ಯಾವುದ್ರಿ? ದಸರಾ. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಯಾವುದು? ದಸರಾ ಹಬ್ಬವನ್ನು ನಾವು ಕರ್ನಾಟಕದ ನಾಡ ಹಬ್ಬವಾಗಿ ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ? ಮೈಸೂರು ದಸರಾಕ್ಕೆಲ್ಲರೂ ಕೂಡ ಹೋಗಿರ್ತೀರಿ. ಹೌದಾ? ಇಲ್ಲಿ ನೋಡ್ರಿ, ನಾವು ಇಲ್ಲಿ ನೋಡ್ಬೋದು, ನಾವು ಚಿತ್ರದಲ್ಲಿ ನೋಡ್ಬೋದು. ಹೌದಾ? ಮೈಸೂರು ಅರಮನೆ ಕಾಂತದ ಮೈಸೂರು ದಸರಾ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ ಅನ್ನೋದನ್ನು ನಾವು ಏನು ಮಾಡ್ಬೋದು? ಇಲ್ಲಿ ನೋಡ್ಬೋದು. ಈ ಒಂದು ಚಿತ್ರದಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ಮೈಸೂರು ದಸರಾ ಯಾವ ರೀತಿಯಾಗಿ ನಡೀತದ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಹೌದಾ? ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರ್ರಿ.
ಕರ್ನಾಟಕದ ಶಾಸನ ಸಭೆ ನಿಮಗೆ ಜಿ ಕೆ ಸಿಲೆಬಸ್ ಒಳಗೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳ ಬಗ್ಗೆ ಏನದ ನಿಮ್ಗೆ ಸಿಲೆಬಸ್ ಸಿಗದ ವಿದ್ಯಾರ್ಥಿಗಳೇ. ಅವುಗಳನ್ನು ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತೀನಿ, ಸಿಲೆಬಸ್ ವೈಸ್ ನಿಮಗೆ ಡೆಪ್ತ್ ಆಗಿ ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾನ ಮತ್ತು ಅವುಗಳ ಒಂದು ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ನಾನು ಏನು ಮಾಡ್ತೀನಿ ಅದರ ಬಗ್ಗೆ ಏನು ಮಾಡ್ತೀನಿ ಹೇಳ್ತಾ ಹೋಗ್ತೀನಿ. ಇವಾಗ ನೋಡ್ರಿ, ಕರ್ನಾಟಕದ ಶಾಸನ ಸಭೆ ಅಂತ ಕೇಳಿದ್ದಾನೆ, ಹೌದಾ? ಆಪ್ಷನ್ ಎ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಆಪ್ಷನ್ ಬಿ ವಿಧಾನ ಪರಿಷತ್, ಆಪ್ಷನ್ ಸಿ ವಿಧಾನಸಭೆ, ಆಪ್ಷನ್ ಡಿ ಲೋಕಸಭೆ ಅಂತ ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು ನಮ್ದು ಒಂದು ವಿಧಾನಸಭೆ ವಿಧಾನ ಪರಿಷತ್ಗಳು ಯಾವ ರೀತಿಯಾಗಿ ಸಭೆಯನ್ನು ಸೇರ್ತಾರೆ ಅನ್ನೋದನ್ನು, ಹೌದಾ ವಿದ್ಯಾರ್ಥಿಗಳೇ? ಹಾಗಿದ್ರ ಕರ್ನಾಟಕದ ಶಾಸನ ಸಭೆ ಅಂತ ಕೇಳಿದ್ದಾರೆ, ಯಾವುದು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇದನ್ನು ನಾವು ದ್ವಿಶಾಸಕಾಂಗ ಅಂತಲೂ ಕೂಡ ಕರಿತೇವೆ. ಶಾಸನ ಸಭೆಯನ್ನ ದ್ವಿಶಾಸಕಾಂಗ ಅಂತಲೂ ಕೂಡ ಏನು ಮಾಡ್ತೇವೆ ವಿದ್ಯಾರ್ಥಿಗಳೇ ಕರಿತೇವೆ, ದ್ವಿಶಾಸಕಾಂಗ ಅಂತ ಕರಿತೇವೆ, ದ್ವಿಸದನ ಅಂತಲೂ ಕೂಡ ಕರಿತೇವೆ, ಹೌದಾ? ಶಾಸಕಾಂಗ ಅಂತಲೂ ಕರೀತಾರ, ದ್ವಿಸದನ ಅಂತಲೂ ಕೂಡ ನಾವೇನು ಮಾಡ್ತೀವಿ ಇದನ್ನು ಕರಿತೀವಿ, ಹೌದಾ? ಇಲ್ಲಿ ಆಪ್ಷನ್ ಎ ಏನಪ್ಪ ಅಂತಂದರೆ ಕರ್ನಾಟಕದ ಶಾಸನ ಸಭೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕೂಡ ಏನು ಮಾಡ್ತಾವ ಕಂಡು ಬರ್ತಾವ. ಇದನ್ನು ನಾವು ದ್ವಿಶಾಸಕಾಂಗ ಅಥವಾ ದ್ವಿಸದನ ಅಂತಲೂ ಕೂಡ ನಾವೇನು ಮಾಡ್ತೀವಿ ಇದನ್ನು ಕರಿತೀವಿ, ಹೌದಾ? ದ್ವಿಸದನ. ದ್ವಿಸದನ ದ್ವಿಶಾಸಕಾಂಗ, ಹೌದಾ? ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜೈ ಭಾರತ ಜನನಿಯ ತನುಜಾತೆ, ಆಪ್ಷನ್ ಬಿ ಜನಗಣಮನ, ಆಪ್ಷನ್ ಸಿ ವಂದೇ ಮಾತರಂ ಅದ, ಹೌದಾ? ಆಪ್ಷನ್ ಡಿ ಏನದ ವಿದ್ಯಾರ್ಥಿಗಳೇ ನಿತ್ಯೋತ್ಸವ ಅಂತದ. ಹಾಗಿದ್ರ ವಿದ್ಯಾರ್ಥಿಗಳೇ ನಮ್ಮ ಒಂದು ಭಾರತದ ರಾಷ್ಟ್ರಗೀತೆ ಯಾವುದು? ಸೊ ಆಗಲೇ ಒಂದು ಕ್ವಶನ್ ಬಂದಿತ್ತು. ಸೊ ಈಗೇನಪ್ಪ ಅಂತಂದ್ರೆ ನಮ್ಮ ಭಾರತದ ರಾಷ್ಟ್ರಗೀತೆ ಅಂತ ಕೇಳಿದ್ದಾನೆ, ಯಾವುದ್ರಿ ವಿದ್ಯಾರ್ಥಿಗಳೇ? ಜನಗಣಮನ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್, ಜನಗಣಮನ. ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ನಮ್ಮ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣಮನ ಎಂಬ ಒಂದು ಗೀತೆಯನ್ನು ರಚಿಸಿ ಇದನ್ನು ಒಂದು ರಾಷ್ಟ್ರದ ಗೀತೆಯಾಗಿ ನಮಗೇನು ಮಾಡಿದ್ದಾರೆ, ಸಮರ್ಪಣೆಯನ್ನು ಮಾಡಿದ್ದಾರೆ, ಹೌದಾ? ಇಲ್ಲಿ ನೋಡ್ರಿ ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಚಿತ್ರಣವನ್ನು ನೋಡ್ಬೋದು, ಹೌದಾ? ಇಲ್ಲಿವರೆಗೂ ನಾವೇನು ಮಾಡಿದ್ವಿ ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ಸ್ಗಳನ್ನು 20 ಕ್ವಶನ್ಸ್ಗಳನ್ನು ಏನು ಮಾಡಿದ್ವಿ ಇವತ್ತು ಡಿಸ್ಕಷನನ್ನು ಮಾಡಿದ್ವಿ, ಹೌದಾ? ಇನ್ನೂ ಕೂಡ ನಿಮಗೆ ಏನು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಮ ಒಂದು ಸಿಲೆಬಸ್ಗೆ ಏನು ಸಂಬಂಧಪಟ್ಟದಲ್ಲ ಆ ಎಲ್ಲ ಸಿಲೆಬಸ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡ್ತೀನಿ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ವಿಷಯವನ್ನು ನಿಮಗೆ ಮುಂದೆ ಚರ್ಚೆ ಮಾಡ್ತೀನಿ. ಹಾಗಿದ್ದರೆ ವಿದ್ಯಾರ್ಥಿಗಳೇ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಕೂಡ ಗಮನಿಸಬೇಕು, ನಮ್ಮ ಒಂದು ಇನ್ಸ್ಪೈರ್ ನವೋದಯ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಏನು ಮಾಡಿರಿ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ನಲ್ಲಿ ಎಲ್ಲರೂ ಕೂಡ ಏನು ಮಾಡಿರಿ ಅಂತಂದರೆ ಬರುವಂತಹ ವಿಡಿಯೋಸನ್ನು ನೀವು ನೋಡಿ, ಆಮೇಲೆ ನಿಮಗೆ ಏನಾದರೂ ಒಂದು ಅನಿಸಿಕೆಗಳು ಇತ್ತಪ್ಪ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಏನು ಮಾಡಿರಿ ಅಂತಂದರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೋಬೋದು ವಿದ್ಯಾರ್ಥಿಗಳೇ. ಹಾಗಿದ್ದರೆ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸೋಣ, ಬಾಯ್.